ನಾವು ಸದಾಕಾಲ ಆರೋಗ್ಯದಿಂದ ಇರಲು ಕೆಲವೊಂದು ಆಹಾರಗಳು ನಮಗೆ ಸಹಾಯ ಮಾಡುತ್ತದೆ. ಅದರಲ್ಲಿ ಹೆಸರುಕಾಳು ಕೂಡ ಒಂದು. ನಾನಿವತ್ತು ನಿಮಗೆ ಹೆಸರುಕಾಳಿನ ಲಡ್ಡು ಮಾಡಿ ತೋರಿಸಿದ್ದೇನೆ ನೋಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಇದನ್ನು ನೀವು ಮೊಳಕೆ ಬರಿಸಿ ತಿನ್ನಬಹುದು, ಇಲ್ಲದಿದ್ದರೆ ಹಸಿಯಾಗಿ ಬೇಯಿಸಿ ಎಲ್ಲ ತಿನ್ನಬಹುದು. ಇದನ್ನು ಕೆಲವು ಮಕ್ಕಳು ಇಷ್ಟಪಡುವುದಿಲ್ಲ ಬೇಯಿಸಿ ಮೊಳಕೆ ಬರಿಸಿ ಕೊಟ್ಟರೆ. ಅದಕ್ಕೆ ನೀವು ಹೀಗೆ ಲಡ್ಡು ಮಾಡಿ ಕೊಡಿ. ಇದರಲ್ಲಿ ಕಬ್ಬಿಣಾಂಶ, ಪೊಟ್ಯಾಷಿಯಂ ಮತ್ತು ರಕ್ತಹೀನತೆ ಇರುವವರು ತುಂಬ ತಿನ್ನಬೇಕಿದನ್ನು, ತುಂಬ ಒಳ್ಳೆಯದು. ಶುಗರ್ ಇರುವವರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಗರ್ಭಿಣಿಯರಿಗೆ ಇದು ತುಂಬ ಒಳ್ಳೆಯದು. ಇದು ಆರೋಗ್ಯಕ್ಕೆ ಅಲ್ಲದೆ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದು. ಇದನ್ನು ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಹಾಲಿನ ಕೆನೆ ಸೇರಿಸಿ ಮಕ್ಕಳಿಗೆ ಹಚ್ಚುವುದರಿಂದ ಮಕ್ಕಳ ಸ್ಕಿನ್ನು ಕೂಡ ಬೆಳ್ಳಗಾಗುತ್ತದೆ. ಹೆಸರುಕಾಳಿನ ಲಡ್ಡು ಮಾಡಲು ನಾನು 100 ಗ್ರಾಮ್ಸ್ ಹೆಸರುಕಾಳು ತಗೊಂಡಿದ್ದೇನೆ. 4 ಚಮಚ ತುಪ್ಪ, 4 ಏಲಕ್ಕಿ ಮತ್ತು 1 ಕಪ್ ಬೆಲ್ಲ ತಗೊಂಡಿದ್ದೇನೆ. ಇದನ್ನು ನೋಡಿ, ಇದರಲ್ಲಿ 100 ಗ್ರಾಮ್ಸ್ ಹೆಸರುಕಾಳಿದೆ ಆಯಿತಾ. ಹೆಸರುಕಾಳು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಮತ್ತು ಸ್ಕಿನ್ನಿಗೆ, ದೊಡ್ಡವರಿಗೆ ಸ್ಕಿನ್ನಿಗೆ ಆದರೆ ಹೆಸರುಕಾಳಿನ ಹುಡಿಗೆ ಮೊಸರು, ಕಡಲೆ ಹಿಟ್ಟು, ಅರಶಿನ ಹಾಕಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 30 ನಿಮಿಷ ಬಿಟ್ಟು ಮುಖ ತೊಳೆಯಿರಿ. ತುಂಬ ಗ್ಲೋ ಮತ್ತು ಬ್ರೈಟ್ ಆಗಿ ಬರುತ್ತೆ ಸ್ಕಿನ್ನು ನೋಡಿ. ಹೆಸರುಕಾಳನ್ನು ದಿನಾಲು ಮೊಳಕೆ ಬರಿಸಿ ತಿಂದರೆ ರಕ್ತಹೀನತೆ ಕಮ್ಮಿಯಾಗುತ್ತದೆ. ಬಾಣಲೆ ಬಿಸಿಯಾದ ನಂತರ ಹೆಸರುಕಾಳನ್ನು ಹಾಕಿ ಕೆಂಪಗಾಗುವ ತನಕ ಚೆನ್ನಾಗಿ ಹುರಿಯಿರಿ. ಸ್ಲೋ ಇಟ್ಟು ಹುರಿಯಿರಿ ಆಯಿತಾ. ಇಷ್ಟು ಕೆಂಪಗಾದರೆ ಸಾಕು. ಇದು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಹುಡಿ ಮಾಡಿ. ನೀವು ಮಕ್ಕಳಿಗೆ ಇದನ್ನು ತುಂಬ ಕೊಡಿ ಆಯಿತಾ. ಹೆಸರುಕಾಳನ್ನು ಅವರು ಮೊಳಕೆ ಬರಿಸಿ ತಿನ್ನದಿದ್ದರೆ, ಹೀಗೆ ಬೇಯಿಸಿ ತಿನ್ನದಿದ್ದರೆ ಹೀಗೆ ಲಡ್ಡು ಮಾಡಿ ಆದರೂ ತಿನ್ನಿಸಿ. ಅವರು ತುಂಬ ಆಟ ಆಡೋದು ಇದೆಲ್ಲ ಮಾಡ್ತಾರೆ, ಅವರಿಗೆ ಸುಸ್ತಾಗೋದೆಲ್ಲ ಇರ್ತದೆ. ಆವಾಗ ಇದು ದಿನಕ್ಕೆ 1 ಲಡ್ಡು ಕೊಡಿ. ಇದು ಶುಗರ್ ಇರುವವರಿಗೂ ತುಂಬ ಒಳ್ಳೆಯದು. ಶುಗರ್ ಇರುವವರಲ್ಲಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಅಂದರೆ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಶುಗರ್ ಇರುವವರು ಸಹ ದಿನಕ್ಕೆ 1 ಲಡ್ಡು ತಿಂದರೆ ತುಂಬ ಒಳ್ಳೆಯದು. ಮತ್ತು ರಕ್ತಹೀನತೆ ಇರುವವರು ಬಿಳಿ ದಾಸವಾಳದ ಹೂವನ್ನು ದಿನಕ್ಕೆ 1 ತಿಂದರೆ ಅದು ಸಹ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತದೆ. ಸರಿಯಾಗಿ ಏಲಕ್ಕಿ ಹಾಕಿ ಮತ್ತು ಹೆಸರುಕಾಳು ಹಾಕಿ ಒಟ್ಟಿಗೆ ಹುಡಿ ಮಾಡಿ ಆಯಿತಾ.
ಈ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ. ಬೆಲ್ಲ ಮತ್ತು ಹೆಸರು ಕಾಳಿನ ಹುಡಿಯನ್ನು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪ ಹಾಕಿ, ಒಂದು 4 ಚಮಚ ತುಪ್ಪ ಹಾಕಿ ಮತ್ತು ಒಟ್ಟಿಗೆ ಮಿಕ್ಸ್ ಮಾಡಿ. ಈಗ ತುಂಬ ಈಸಿಯಾಗಿ ಲಡ್ಡು ಕಟ್ಟಲು ಬರುತ್ತದೆ ನೋಡಿ. ಫುಲ್ ಒಟ್ಟಿಗೆ ಮಿಕ್ಸ್ ಮಾಡಿ, ತುಪ್ಪ ಎಲ್ಲದಕ್ಕೂ ಹಿಡಿಯುವ ಹಾಗೆ. ಏನು ಕಷ್ಟ ಇಲ್ಲ ನೋಡಿ, ಈಸಿಯಾಗಿ ಉಂಡೆ ಕಟ್ಬೋದು ನೋಡಿ, ಎಷ್ಟು ಸುಲಭವಾಗಿ ಈಸಿಯಾಗಿ ಉಂಡೆ ಕಟ್ಬೋದು. ಇದನ್ನು ನೀವು ಹೆಸರುಕಾಳಿನ ಉಂಡೆಯನ್ನು ಮಾಡಿಟ್ರೆ ನೀವು 15-20 ದಿವಸ ಮಾಡಿಟ್ರೆ ಸಾಕು. ದಿನಕ್ಕೊಂದು ತಿಂದರೆ ಸಾಕು, ನಿಮಗೆ ರಕ್ತಹೀನತೆ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ ನೋಡಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವಿಡಿಯೋ